ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಂದಿನಿ ಯೂಟ್ಯೂಬ್ ಚಾನಲ್. ಇವತ್ತು ಅಪ್ಪು ಅಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರ ಕುರಿತಾಗಿ ಈ ಕವನ. 2006ರಲ್ಲಿ ಅವರನ್ನು ಭೇಟಿಯಾಗಿದ್ದೆ. ಅದೇ ರೀತಿಯಾಗಿ 2007ರಲ್ಲಿ ಕೂಡ ಕನ್ನಡದ ಕಣ್ಮಣಿ ಎನ್ನೋ ಕವನ ಸಂಕಲನವನ್ನು, ಅಪ್ಪಾಜಿಯ ಕುರಿತಾಗಿರುವಂಥ ಕವನ ಸಂಕಲನವನ್ನು, ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರ ಕುರಿತಾಗಿರುವಂಥ ಕವನ ಸಂಕಲನವನ್ನು ಅಮ್ಮ, ಶಿವಣ್ಣ, ರಾಘಣ್ಣ, ಪುನೀತಣ್ಣ ಎಲ್ಲರೂ ಸೇರಿ ಕೂಡ ನೀವು ರಿಲೀಸ್ ಮಾಡಿದ್ರಿ. ಆ ಸಂದರ್ಭದಲ್ಲಿ ನಿಮ್ಮನ್ನು 2ನೇ ಸಲ ನಾನು ನೋಡಿದ್ದೆ. ಅದಾದ ನಂತರ ನಿಮ್ಮ ಮರಣದ ಸುದ್ದಿ ಒಂದು ರೀತಿಯಾಗಿ ಮನಸ್ಸಿಗೆ ತುಂಬ ನೋವನ್ನು ಕೊಟ್ಟಂಥ ಸಂಗತಿ. ನನಗೊಬ್ಬಳಿಗೆ ಅಲ್ಲ, ಕರ್ನಾಟಕದ ಎಲ್ಲ ಜನರಿಗೂ ಕೂಡ ಕೊಟ್ಟಿದ್ದಂಥದ್ದು. ನನಗೆ ಅತಿಯಾಗಿ ಬೇಜಾರಾಗಿದ್ದೆ ಯಾವ ಕಾರಣಕ್ಕೆ ಅಂತಂದರೆ, ನನ್ನ ಮಗಳು ಕೇಳಿದ್ದು, ಅಮ್ಮ ನೀ ಪುನೀತ್ ಮಾಮನ ಭೇಟಿಯಾಗಿದ್ದೀರಿ, ನನಗೆ ಯಾವಾಗ ಭೇಟಿ ಮಾಡಿಸ್ತೀರಿ ಅಂತೇಳಿ ನನ್ನ ಮಗಳು ಕೇಳಿದ್ದು. ಅದು ಕೇಳಿ 1 ವರ್ಷ ಆಗಿದ್ದಿಲ್ಲ. ಭೇಟಿ ಮಾಡಿಸ್ತೀನಿ, ನಾವು ಅವಕಾಶ ಸಿಕ್ಕಾಗ ಹೋಗುನು, ಭೇಟಿ ಆಗುನು ಅಂತ ಹೇಳಿದ್ದೆ. ಅದಾದ 1 ವರ್ಷದಲ್ಲಿ ಪುನೀತಣ್ಣವರು ನಮ್ಮನ್ನು ಬಿಟ್ಟು ಅಗಲಿದ್ರು. ಆ ಕ್ಷಣ ಮನಸ್ಸಿಗೆ ತುಂಬ ನೋವಾಗದಂಥ ಕ್ಷಣ. ಆದ್ರೆ ಎಷ್ಟೋ ಬಿಟ್ಟು ಹೋಗುವಂಥದ್ದು, ಈ ಭೂಮಿ ಮೇಲೆ ಹುಟ್ಟಿದಂತಹ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಈ ಜಗತ್ತನ್ನು ಬಿಟ್ಟು ಹೋಗುವಂಥ ಕ್ಷಣಗಳು ಸರ್ವೇ ಸಾಮಾನ್ಯ. ಕೆಲವರು ಏನಾಗ್ತಾರೆ ಅಂದರೆ, ಮನಸ್ಸೊಳಗೆ ಅಚ್ಚಳಿಯದೇ ಉಳಿತಾರೆ. ಕೆಲವೊಂದು ಅವರ ಬಗ್ಗೆ ಹೇಳುವಂತಹ ಭಾವನೆಗಳು ಕೆಲವು ದಿನಗಳ ಕಾಲ ಮನದಲ್ಲಿಯೇ ಉಳಿತಾವೆ. ಅದಕ್ಕೆ ಆದಂಥ ಸಂದರ್ಭಗಳು ಬೇಕಾಗ್ತೈತಿ. ಆ ಸಂದರ್ಭ ಇವತ್ತು ನನಗೆ ಒದಗಿ ಬಂದೈತಿ. ಅದಕ್ಕೆ ಇವತ್ತು ಅವರ ಒಂದು ಬರ್ತಡೆಯ ದಿನ ಅವರಿಗಾಗಿ ಒಂದು ಕವನವನ್ನು ವಾಚನ ಮಾಡಬೇಕನ್ನೋ ಉದ್ದೇಶದಿಂದ ಈ ಕವನವನ್ನು ವಾಚನ ಮಾಡ್ತಾ ಇದ್ದೀನಿ. ಆಸೆ ನೂರಾಸೆ, ಆಸೆ ನೂರಾಸೆ, ನಮ್ಮೆಲ್ಲರ ಮನದಾಸೆ, ನಮ್ಮೆಲ್ಲರ ಮನದಾಸೆ, ಅಭಿಮಾನಿ ದೇವರುಗಳೇ ಎನಿಸಿಕೊಳ್ಳುವ ಆಸೆ, ಅಭಿಮಾನಿ ದೇವರುಗಳೇ ಎನಿಸಿಕೊಳ್ಳುವ ಆಸೆ. ಅಭಿಮಾನಿಗಳೆಂದರೆ ನಿಮಗೆ ಏನು ಹುರುಪು? ಅಭಿಮಾನಿಗಳೆಂದರೆ ನಿಮಗೆ ಏನು ಹುರುಪು? ನಮ್ಮೆಲ್ಲರಿಗೂ ನಿಮ್ಮನ್ನು ನೋಡುವ ಆಸೆ, ನಮ್ಮೆಲ್ಲರಿಗೂ ನಿಮ್ಮನ್ನು ನೋಡುವ ಆಸೆ. ನಿಮ್ಮನ್ನು ಚಲನಚಿತ್ರದಲ್ಲಾಗಲಿ ವಾಸ್ತವದಲ್ಲಾಗಲಿ ಪ್ರತಿ ಮಗುವಿಗೂ ನಿಮ್ಮನ್ನು ನೋಡುವ ಆಸೆ, ಪ್ರತಿ ಮಗುವಿಗೂ ನಿಮ್ಮನ್ನು ನೋಡುವ ಆಸೆ. ನಿಮ್ಮ ನೋಡಿದರೂ ಮನದಲ್ಲಿ ಮತ್ತೆ ನೋಡುವ ಆಸೆ, ನಿಮ್ಮನ್ನು ನೋಡಿದರೂ ಮನದಲ್ಲಿ ಮತ್ತೆ ಮತ್ತೆ ನೋಡುವ ಆಸೆ. ನಿಮ್ಮ ಕಂಠದ ಇಂಪಿನಿಂದ ಕಿವಿಯನ್ನು ತಂಪುಗೊಳಿಸುವ ಆಸೆ, ನಿಮ್ಮ ಕಂಠದ ಇಂಪಿನಿಂದ ಕಿವಿಯನ್ನು ತಂಪುಗೊಳಿಸುವ ಆಸೆ. ನೀವು ಕರ್ನಾಟಕದಲ್ಲಿ ಮತ್ತೆ ಹುಟ್ಟಬೇಕೆಂಬ ಆಸೆ, ನೀವು ಕರ್ನಾಟಕದಲ್ಲಿ ಮತ್ತೆ ಹುಟ್ಟಬೇಕೆಂಬ ಆಸೆ. ಅದಕ್ಕಾಗಿ ಮಾಡುವೆವು ದೇವರಿಗೆ ನಿಸ್ವಾರ್ಥ ಸೇವೆ, ಅದಕ್ಕಾಗಿ ಮಾಡುವೆವು ದೇವರಿಗೆ ನಿಸ್ವಾರ್ಥ ಸೇವೆ. ಮತ್ತೊಮ್ಮೆ ಪುನೀತಣ್ಣ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯನ್ನು ಕೊಡ್ತಾ, ಭಾರದ ಮನಸ್ಸಿನಿಂದ ಹುಟ್ಟುಹಬ್ಬದ ಶುಭಾಶಯನ್ನು ಕೋರ್ತಾ ಇದ್ದೀನಿ. ನಾನು ಕೂಡ ನಿಮ್ಮ ಅಭಿಮಾನಿ. ಆದರೆ ಮನಸ್ಸಲ್ಲೇ ನಿಮ್ಮನ್ನು ಅಭಿಮಾನಿಸುವಂಥವರು, ನಿಮ್ಮ ಕುಟುಂಬದ ಪ್ರತಿ ಸದಸ್ಯರನ್ನು ಕೂಡ ನಮ್ಮ ಕುಟುಂಬದ ಸದಸ್ಯರು, ಅಂದರೆ ನಮ್ಮ ತಂದೆ ಆಗಲಿ, ತಾಯಿ ಆಗಲಿ, ಅಕ್ಕ ಆಗಲಿ, ಬಹುತೇಕ ನಿಮ್ಮನ್ನು ಮನದಲ್ಲಿಯೇ ಅಭಿಮಾನವನ್ನು ವ್ಯಕ್ತಪಡಿಸುವಂಥವರು. ಕಾರಣ ಇಷ್ಟೇ, 2006ರಲ್ಲಿ ನಾವು ಕೂಡ ನಿಮ್ಮನ್ನು ಭೇಟಿಯಾದಂಥ ಸಂದರ್ಭದಲ್ಲಿ ಆ ಮನೆಯ ವಾತಾವರಣ, ದೊಡ್ಡ ಮನೆ ಅನ್ನೋ ವಾತಾವರಣ ಅತ್ಯಂತ ಸುಂದರವಾದ ವಾತಾವರಣ. ತಾವು ದೊಡ್ಡ ವ್ಯಕ್ತಿಗಳಾಗಿ ಎಲ್ಲೋ ಮೂಲೆಯಲ್ಲಿರುವಂತಹ ನಮ್ಮಂಥ ಅಭಿಮಾನಿಗಳು ಬಂದಾಗ ಪ್ರೀತಿಯಿಂದ ನಮ್ಮನ್ನು ಕರೆದು ಉಪಚರಿಸುವಂಥದ್ದು. 2007ರಲ್ಲಿ ಅಪ್ಪಾಜಿ ಪುಸ್ತಕವನ್ನು
ಬಿಡುಗಡೆ ಮಾಡಿಸುವಂಥ ಸಂದರ್ಭ ಒದಗಿ ಬಂದಾಗ ಅದರ ಹಿಂದಿನ ದಿವಸ ಅಂದರೆ ಏಪ್ರಿಲ್ 12ನೇ ತಾರೀಕಿನ ಹಿಂದಿನ ದಿವಸ ಹೋಗಿದ್ವಿ. ಅವತ್ತು ಕಂಪ್ಲೀಟಾಗಿ ನಿಮ್ಮ ಮನೆಯಲ್ಲೇ ಇರುವಂತಹ ಅವಕಾಶ ನಮಗೆ ಒದಗಿ ಬಂದಿತ್ತು. ಅಮ್ಮ ಭೇಟಿಯಾಗಿದ್ದರು, ಬಾ ಅಂತಂದರು. ಎಲ್ಲ ನನ್ನ ಕವನವನ್ನು ಅಪ್ಪಾಜಿಯವರ ಬಗ್ಗೆ ಮಾಡ್ಕೊಂಡು ಬಂದದ್ದ ಕನ್ನಡದ ಕಣ್ಮಣಿ ಅನ್ನೋ ಕವನ ಸಂಕಲನವನ್ನು 56 ಕವನಗಳನ್ನು ಆಲಿಸಿದರು, ಅವುಗಳನ್ನು ಓದಿ ಅದರ ಬಗ್ಗೆ ಅಭಿಪ್ರಾಯವನ್ನು ಬರೆಕೊಟ್ರು. ಇದನ್ನು ರಿಲೀಸ್ ಮಾಡೋಣ ಅಂತ ಹೇಳಿದರು. ಅದು 2012 ಅಪ್ಪಾಜಿಯವರ ಒಂದು ಏನು ನಾವು ಸ್ಮಾರಕ ಅಂತೀವಲ್ಲ, ಆ ಸ್ಮಾರಕದಲ್ಲಿ ಬುಕ್ಕು ರಿಲೀಸ್ ಆಯಿತು. ಮಲ್ಟಿಸ್ಟಾರ್ ಶಿವಣ್ಣ ಅವರ ಅಭಿಮಾನಿ ಸಂಘದವರು ಕೂಡ ಒಂದು ಪ್ರಶಸ್ತಿಯನ್ನು ಕೊಟ್ಟರು. ಸುದೈವ ಅಂದರೆ 4 ಜನರು ಇದ್ದರು. ಇನ್ನೊಂದು ಪ್ರೀತಿಯ ವಿಚಾರ ಅಂದರೆ, ನಾವು ಕೂಡ ಅಭಿಮಾನಿಗಳು ಅವ್ರ ಮನೆಗೆ ಹೋದಾಗ ಅವರ ಮನೆಯಲ್ಲಿ ಸಾಕಷ್ಟು ಕೆಲಸದವರಿದ್ದರೂ ಕೂಡ ನಮಗೆ ಊಟಕ್ಕೆ ಬಡಿಸಿದಂಥವರು ರಾಘನ್ ಅವರ ಪತ್ನಿ ಮಂಗಳ ಅತ್ತಿಗೆಯವರು, ಹಾಗೆ ತಾಂಬೂಲವನ್ನು ಕೊಟ್ಟಿದ್ದವರು ಪುನೀತ್ ರಾಜ್ಕುಮಾರ್ ಅವರ ಅಶ್ವಿನಿ ಪುನೀತ್ ಅತ್ತಿಗೆಯವರು. ಅತ್ತಿಗೆನ ಅಂತ ಕರಿತೀನಿ, ಯಾಕಂದರೆ ನನಗೇನು ಅನ್ನಿಸ್ಲಿ, ನಂಗೆ ಸ್ಟಾರ್ಟಿಂಗೇ ಅವ್ರಿಗೆ ಅಣ್ಣ ಅನ್ನೋ ಒಂದು ಭಾವನೆಯೇ ಇದೆ. ಅದೇ ರೀತಿಯಾಗಿ ಅವರ ಪಾರ್ವತಮ್ಮ ಅವರು ಕೂಡ ಆ ಸಂದರ್ಭದಲ್ಲಿ ಅತ್ಯಂತ ಮಗಳು ಅನ್ನೋ ಪ್ರೀತಿಯನ್ನು ಕೂಡ ನನಗೆ ಕೊಟ್ಟಿದ್ದರು. ಅಂತಹ ಪ್ರೀತಿಯನ್ನು ಅನುಭವಿಸಿದ್ವಿ. ಅದಾದ ಮೇಲೆ ನಾವು ಯಾವತ್ತೂ ಕೂಡ ಅವ್ರನ್ನ ಆ ಬುಕ್ ರಿಲೀಸ್ ಆದಮೇಲೆ ಭೇಟಿ ಆಗಲೇ ಇಲ್ಲ. ಅದಾದಮೇಲೆ 1 ವರ್ಷಕ್ಕೆ ನಾವು ನಮ್ಮ ತಂದೆಯವರ ಅಕ್ಕ TV9 ಇಂಟರ್ವ್ಯೂಗೆ ಹೋದಾಗ ಭೇಟಿಯಾಗಲ್ಲಂತ ಹೋಗಿದ್ದರು. ಆ ಸಂದರ್ಭದಲ್ಲಿ ಶಿವಣ್ಣನ ಭೇಟಿ ಮಾಡ್ಸಕ್ಕೆ ಹೋದಾಗ ಶಿವಣ್ಣ ಒಂದೇ ಒಂದು ಮಾತು ಹೇಳಿದರು. ಏನಂತ ಹೇಳಂದರೆ, ಅವ್ರು ನಂಗೆ ಪರಿಚಯ ಇದ್ದಾರೆ, ಅಪ್ಪಾಜಿಯವರ ಬಗ್ಗೆ ಕವನ ಸಂಕಲನ ಬರೆಸಿದ್ರು, 1 ವರ್ಷ ಆದ ಮೇಲೂ ನಮ್ಮನ್ನು ನೆನಪಿಟ್ಕೊಂಡಿದ್ರು ಅಂದರೆ ಅದಕ್ಕೆ ನಾವು ಯಾವತ್ತೂ ಕೂಡ ಚಿರಋಣಿ. ಅಭಿಮಾನ ಅನ್ನೋದು ಅವರ ಸಾಂಗತ್ಯದಲ್ಲೇ ಇರಬೇಕು ಅನ್ನೋದಲ್ಲ, ಅವರ ನೆನಪಿನಲ್ಲಿ ಇರೋದು ಕೂಡ ಅಭಿಮಾನಿಗಳೇ. ಅಂತಹ ಎಲೆಮರೆಯ ಕಾಯಿಯ ಅಭಿಮಾನಿಗಳು ನಾವು. ಮತ್ತೊಮ್ಮೆ ಮಗದೊಮ್ಮೆ ತಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳು. ಹಾಗೆ ಅಪ್ಪುವನ್ನು ಇಲ್ಲ ಅಂತಲ್ಲ, ಅವರ ಕಾರ್ಯಗಳು ಅದಾವ, ಆ ಕಾರ್ಯಗಳ ಮೂಲಕ ಅವರನ್ನು ಅಲ್ಲೇ ಮತ್ತೆ ನಾವು ಕಾಣುವಂಥದ್ದು. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೊಮ್ಮೆ ಮಗದೊಮ್ಮೆ ಅಪ್ಪು ಅನ್ನ ವಿಶು ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಯಾವಾಗಲೂ ಕೂಡ ನಮ್ಮ ಅಭಿಮಾನ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿರುತ್ತೆ. ಧನ್ಯವಾದಗಳು.